ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರೆಂಟ್ ಆಪರೇಷನ್ ಅಥವಾ ಕೈ ಆಪರೇಷನ್ ಯಾವುದು ಬೆಸ್ಟ್ ಅಂತ ನೋಡೋಣ. ಮಕ್ಕಳಾಗದೇ ಇರೋ ಹಾಗೆ ಎರಡು ಥರ ಆಪರೇಷನ್ ಇದೆ. ಒಂದು ಕೈ ಆಪರೇಷನ್ ಅಂದರೆ ಓಪನ್ ಟ್ಯೂಬ್ಯಾಕ್ಟಮಿ, ಇನ್ನೊಂದು ಕರೆಂಟ್ ಆಪರೇಷನ್ ಲ್ಯಾಪ್ರೋಸ್ಕೋಪಿ. ಇದರಲ್ಲಿ ತಿಳಿದುಕೊಳ್ಬೇಕಾದಂತಹ ವಿಷಯ ಏನಪ್ಪ ಅಂತ ಅಂದರೆ, ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಳ್ಬೇಕಾದ್ರೆ 3 ಮಂತ್ ನೀವು ವೆಯ್ಟ್ ಮಾಡಬೇಕು. ಹಾಗೆ ಆರಾಮಾಗಿ ರೆಸ್ಟ್ ಮಾಡ್ಕೊಂಡಿರ್ತೀನಿ ಅನ್ನೋ ಹಾಗಿದ್ದರೆ ನೀವು ಈ ಆಪ್ರೇಷನನ್ನು ಮಾಡಿಸ್ಕೊಳ್ಬಹುದು, ಅಂದರೆ ಕೈ ಆಪ್ರೇಷನನ್ನು ಮಾಡಿಸ್ಕೊಳ್ಬಹುದು. ಇನ್ನು ಕರೆಂಟ್ ಆಪ್ರೇಷನ್ ಮಾಡಿಸೋರಿಗೆ ಕೆಲವರಿಗೆ ಇದು ಸಕ್ಸಸ್ ಆಗಿಲ್ಲ ಅಂತ ಕೆಲವರು ಹೇಳ್ತಾರೆ. 1 ತಿಂಗಳು ಆಚೆ ಈಚೆ ಪೀರಿಯಡ್ಸ್ ಆದರೆ ಕೂಡ ಟೆನ್ಷನ್ ಆಗುತ್ತೆ. ಆಗ ನಮಗೆ ಕರೆಂಟ್ ಆಪ್ರೇಷನ್ ಮಾಡಿಸಿದ್ದೀನಿ ಅದಕ್ಕೆ ಈ ಥರ ಆಗ್ತಿದೆ ಅಂತ ಟೆನ್ಷನ್ ಆಗುತ್ತೆ. ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಅದನ್ನೇ ಮಾಡಿ, ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಈಗ ಭಯ ಪಡುವಂಥದ್ದು ಏನೂ ಇಲ್ಲ, ಯಾಕಂದರೆ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಹಾಗಾಗಿ ಮೊದಲಿನ ಕಾಲದಲ್ಲಿ ಹೊಟ್ಟೆ ಮುಂದೆ ಮಾಡಿ ಸೂಜಿಯಿಂದ ಚುಚ್ತಾ ಇದ್ರಂತೆ. ಆವಾಗೆಲ್ಲ ತುಂಬಾ ನೋವಾಗ್ತಿತ್ತು. ಅಂದರೆ ಆವಾಗೆಲ್ಲ ಅನಸ್ತೇಷ ಏನು ಕೊಡ್ತಾ ಇರಲಿಲ್ಲ. ಇವಾಗಾದರೆ ಅನಸ್ತೇಷ ಎಲ್ಲ ಕೊಟ್ಟು ಮಾಡ್ತಾರೆ. ಈ ಆಪ್ರೇಷನ್ ಆದಮೇಲೆ 3 ಡೇಸ್ ನೀವು ರೆಸ್ಟ್ ಮಾಡಿ ಆರಾಮಾಗಿ ಓಡಾಡ್ಬೋದು ಅಂತ ಹೇಳ್ತಾರೆ. ಇನ್ನು 15 ಡೇಸ್ ಯಾವುದೇ ರೀತಿಯ ವೆಯ್ಟನ್ನು ನೀವು ಎತ್ತುವ ಹಾಗಿಲ್ಲ. ಇನ್ನು ಬೆಡ್ ರೆಸ್ಟ್ ಕೂಡ ಅಷ್ಟೇನೂ ಬೇಕಾಗಿಲ್ಲ. ಒಂದು ವಾರ ತಗೋಬೋದು ಬೆಡ್ ರೆಸ್ಟ್ ಬೇಕಿದ್ರೆ. ಇನ್ನು ಕೈ ಆಪ್ರೇಷನ್ ಮಾಡಿಸಿರೋರಿಗೆ ನೆಕ್ಸ್ಟ್ ಮಗು ಬೇಕು ಅಂತ ಅಂದರೆ ಮಗು ಮಾಡಿಕೊಳ್ಳುವಂಥ ಅವಕಾಶ ಇರುತ್ತೆ. ಯಾವುದೇ ಟೆನ್ಷನ್ ಕೂಡ ಇರೋದಿಲ್ಲ. ಆಪ್ರೇಷನಲ್ಲಿ ಬ್ಲಡ್ ಲಾಸ್ ಮಾಡಿಕೊಳ್ಳುವಂತಹ ಟೆನ್ಷನ್ ಕೂಡ ಇರೋದಿಲ್ಲ. ಇಲ್ಲಿ ನಾನು ಫ್ರೀಯಾಗಿ ಏನು ಟೆನ್ಷನ್ ಮಾಡ್ಕೊಳ್ಳೋದೆ ಆರಾಮಾಗಿ ನಾನು ಫ್ರೀಯಾಗಿರ್ತೀನಿ ಅಂತ ಅಂದರೆ ನಿಮಗೆ ಕೈ ಆಪ್ರೇಷನ್ ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲ ನನಗೆ ರೆಸ್ಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋರು ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಳ್ಬಹುದು. ಇಲ್ಲಿ 1,000 ಜನರಲ್ಲಿ ಒಂದು 5 ಜನರಿಗೆ ಮಾತ್ರ ಸೈಂಟಿಫಿಕಲಿ ಫೇಲ್ಯೂರ್ ಆಗಿರೋದು. ಇನ್ನು ನಿಮಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೆ ಅದನ್ನು ನೀವು ಮಾಡಿ, ಇನ್ನು ಚೆನ್ನಾಗಿ ರೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಯಾವುದೇ ಆಪ್ರೇಷನ್ ಮಾಡಿಕೊಂಡು 3 to 5 ಮಂತ್ ದಾಂಪತ್ಯದಿಂದ ನೀವು ದೂರ ಇರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಪೇನ್ ಇಲ್ಲ ಅಂತ ಹೇಳಿ ನೀವು ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಇಂಟರ್ನಲ್ ಬ್ಲೀಡಿಂಗ್ ಇದ್ದೇ ಇರುತ್ತೆ. ಇನ್ನು ಇನ್ಫೆಕ್ಷನ್ಸ್ ರೇಟ್ಸ್ ನೋಡೋದಾದರೆ ಕೈ ಆಪ್ರೇಷನಲ್ಲಿ ಇನ್ಫೆಕ್ಷನ್ ರೇಟ್ ಜಾಸ್ತಿ ಅಂತಲೇ ಹೇಳಬಹುದು. ಅದೇ ಕರೆಂಟ್ ಆಪ್ರೇಷನಲ್ಲಿ ಸ್ವಲ್ಪ ಕಡಿಮೆ ಇನ್ಫೆಕ್ಷನ್ ಆಗುವಂಥದ್ದು. ಈಗ 2 ಮಕ್ಕಳಾಗಿದ್ದರೆ ನಿಮಗೆ ಅಂದರೆ ಈಗ ನಾರ್ಮಲ್ ಡೆಲಿವರಿ ಆಗಿದೆ ಅಂತ ಅಂದ್ಕೊಳ್ಳೋಣ. ಆವಾಗಲೇ ನೀವು ಒಟ್ಟಿಗೆ ಡೆಲಿವರಿ ಆದಮೇಲೆ ಆಗಲೇ ಮಾಡಿಸ್ತೀವಿ ಅಂತ ಅಂದರೆ 3 to 4 ಡೇಸ್ ವೆಯ್ಟ್ ಮಾಡಿಬಿಟ್ಟು ನಾವು ಅಲ್ಲೇ ಮಾಡಿಸ್ಬಿಡ್ತಾರೆ ಡಾಕ್ಟರ್ಸು. ಅಂದರೆ ಅಂಥವರಿಗೆ ಕೈ ಆಪ್ರೇಷನನ್ನು ಮಾಡ್ತಾರೆ. ಆದರೆ ನಿಮಗೆ ಕರೆಂಟ್ ಆಪ್ರೇಷನ್ ಮಾಡಬೇಕಂತ ಅಂದರೆ ನೀವು ಡೆಲಿವರಿ ಆಗಿ 6 ವೀಕ್ ಆದರೂ ಆಗಿರಬೇಕು ನಿಮಗೆ ಕರೆಂಟ್ ಆಪ್ರೇಷನ್ ಮಾಡಬೇಕಾದ್ರೆ. ಇನ್ನು ಸೆಕ್ಷನಲ್ಲಿ ಮಾಡ್ತೀವಿ ಅಂತ ಅಂದರೆ ಡಾಕ್ಟರ್ಸ್ ಆವಾಗಲೇ ನಿಮಗೆ ಸೈನ್ ಎಲ್ಲ ಹಾಕಿಬಿಟ್ಟು ಆಪ್ರೇಷನ್ ಥಿಯೇಟ್ರಲ್ಲೇ ಆವಾಗಲೇ ಮಾಡಿಬಿಡ್ತಾರೆ. ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್